ತ್ರಿವಳಿ ಡಿಸಿಎಂ ದಂಗಲ್ಗೆ ವಿಚಿತ್ರ ಲೇವಡಿ ಮಾಡಿದ್ದಾರೆ. ಡಿಕೆಶಿಯನ್ನ ಬಂಕು ಬಡಿಯೋದಕ್ಕೆ, ಡಿಕೆಶಿ ಸೊಕ್ಕನ್ನ ಮುರಿಯೋದಕ್ಕೆ ಆಗ್ತಾ ಇರುವಂತಹ ಪ್ಲಾನ್ ಇದು. ಡಿಕೆಶಿ ಬಲಿ ಹಾಕೋದಕ್ಕೆ ಮಹಾನ್ ನಾಯಕರ ಯೋಜನೆ ರೆಡಿ ಆಗ್ತಾ ಇದೆ. ಮಹಾನ್ ನಾಯಕರು ಯಶಸ್ವಿಯಾಗ್ಲಿ ಅಂತ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದರು. ರಾಜ್ಯ ಫಲಿತಾಂಶದ ಬಳಿಕ ಕಾಂಗ್ರೆಸ್ನವರು ದಿಕ್ಕಾಪಾಲಾಗಿದ್ದಾರೆ. ತ್ರಿವಳಿ ಡಿಸಿಎಂ ದಂಗಲ್ ಬಗ್ಗೆ ವಿಜಯೇಂದ್ರ ಲೇವಡಿ ಮಾಡಿದ್ದಾರೆ. ಡಿಕೆಶಿಯನ್ನ ಬಂಕು ಬಡಿಯೋದಕ್ಕೆ, ಡಿಕೆಶಿ ಸೊಕ್ಕನ್ನ ಮುರಿಯೋದಕ್ಕೆ, ಡಿಕೆಶಿ ಬಲಿ ಹಾಕೋದಕ್ಕೆ ಮಹಾನ್ ನಾಯಕರು ಮಾಡ್ತಾ ಇರುವಂತ ಯೋಜನೆ ಇದು ಅಂತ ಹೇಳಿದ್ದಾರೆ. ಅವರ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೊಳ್ಳಿ. 136 ಸ್ಥಾನಗಳಲ್ಲಿ ತೆಗೆದುಕೊಂಡು ಗೆದ್ದು ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆ 20-25 ಕ್ಷೇತ್ರ ಗೆದ್ದು ಬಿಡ್ತೀವಿ ಅನ್ನೋ ಭ್ರಮೆನಲ್ಲಿದ್ರು. ಕಳೆದ 5 ರಾಜ್ಯಗಳ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಕೂಡ ಈಗ ದಿಕ್ಕಾಪಾಲರಾಗಿದ್ದಾರೆ. ಅಂದ್ರೆ ಅವ್ರಿಗೆ ಏನು ಕೂಡ ಏನ್ ಮಾಡಬೇಕು ಅಂತೇಳಿ ತೋಚ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಮತ್ತು 3 ಜನ ಡೆಪ್ಟಿ ಸಿಎಂ ಅನ್ನ ಕ್ರಿಯೇಟ್ ಮಾಡಬೇಕು ಅಂತೇಳಿ ಬೇರೆ ಯಾರು ಹೇಳ್ಕೊಟ್ಟಿಲ್ಲ. ಇದನ್ನ ಡಿಕೆ ಶಿವಕುಮಾರ್ ಅವರನ್ನ ಬಗ್ಗು ಬಡಿಬೇಕು, ಡಿಕೆ ಶಿವಕುಮಾರ್ ಅವರ ಸೊಕ್ಕು ಮುರಿಬೇಕು ಅನ್ನುವ ಉದ್ದೇಶ ಇಟ್ಕೊಂಡೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಮಹಾನ್ ನಾಯಕರುಗಳು ಎಲ್ಲರೂ ಸೇರಿ ಇವತ್ತು ಡಿಕೆ ಶಿವಕುಮಾರ್ ಅವರಿಗೆ ಬಲಿ ಹಾಕೋದಕ್ಕೆ ಮಾಡಿರ್ತಕ್ಕಂಥ ಒಂದು ಯೋಜನೆ ಇದು. ಅವ್ರಿಗೆ ಯಶಸ್ವಿ ಆಗಲಿ ಅಂತ ನಾನು ಕೂಡ ಶುಭ ಹಾರೈಸ್ತೇನೆ. ಕಾಂಗ್ರೆಸ್ನಲ್ಲಿ ಜೋರಾಯಿತು ತ್ರಿವಳಿ ಡಿಸಿಎಂ ದಂಗಲ್. ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಲಿ ತಪ್ಪೇನಿಲ್ಲ ಎಂದ ರಾಯರೆಡ್ಡಿ. ಡಿಸಿಎಂ ಹುದ್ದೆ ಕುರಿತು ಸತೀಶ್ ಇತರರು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಸಿಎಂಗೆ ಬಿಟ್ಟದ್ದು ಪಕ್ಷ ತೀರ್ಮಾನ ತೆಗೆದುಕೊಳ್ಳುತ್ತೆ. ಅದೊಂದು ಸಾಂವಿಧಾನಿಕ ಹುದ್ದೆ ಅಲ್ಲ, ಗೌರವಾನ್ವಿತ ಹುದ್ದೆ. ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಬಗ್ಗೆ ರಾಯರೆಡ್ಡಿ ಕೊಟ್ಟಂತಹ ಹೇಳಿಕೆ ಇದು. ಕಾಂಗ್ರೆಸ್ನಲ್ಲಿ ತ್ರಿವಳಿ ಡಿಸಿಎಂ ದಂಗಲ್ ಜೋರಾಗಿದೆ. ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಲಿ, ಅದರಲ್ಲಿ ತಪ್ಪೇನಿಲ್ಲ ಅಂತ ರಾಯರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂಗೆ ಬಿಟ್ಟದ್ದು ಪಕ್ಷ ತೀರ್ಮಾನ ತೆಗೆದುಕೊಳ್ಳುತ್ತೆ. ಅದೊಂದು ಸಾಂವಿಧಾನಿಕ ಹುದ್ದೆ ಅಲ್ಲ, ಆದರೆ ಗೌರವಾನ್ವಿತ ಹುದ್ದೆ ಅದು. ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಬಗ್ಗೆ ರಾಯರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸ್ಥಾನ ಹೆಚ್ಚುವರಿ ಮಾಡಬೇಕಾದದ್ದು ಬಿಟ್ಟದ್ದು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ. ಅದು ಪಕ್ಷ ತೀರ್ಮಾನ ತೆಗೆದುಕೊಳ್ತದೆ. ಅದಕ್ಕೆ ಸತೀಶ್ ಜಾರಕಿಹೊಳಿ ಮತ್ತು ಇನ್ನಿತರ ನಮ್ಮ ಸ್ನೇಹಿತರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ರಾಜಣ್ಣ ಮಾಡಲಿ, ಏನು ತಪ್ಪಿದೆ? ಬೇಸಿಕಲಿ ನೋಡಪ್ಪ, ಹಂಗೆ ನೋಡೋದಾದರೆ ಉಪಮುಖ್ಯಮಂತ್ರಿ ಹುದ್ದೆ ಸಂವಿಧಾನದಲ್ಲಿ ಯಾವುದೇ ಇಲ್ಲ. ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಕೂಡ ಮಂತ್ರಿಯಾಗಿ ಅಂತಲೇ ತಗೊಳ್ತಾರೆ. ಎಲ್ಲಿ ಓದ್ ತಗೊಳ್ಳುವಾಗ. ಆದರೆ ಮುಖ್ಯಮಂತ್ರಿಗಳು ಅದನ್ನು ಗವರ್ನರಿಗೆ ಲೆಟರ್ ಬರೆದು ಇವ್ರನ್ನ ಡೆಪ್ಟಿ ಸಿಎಂ ಮಾಡ್ರಿ ಅಂತ ಹೇಳ್ತಾರೆ. ಒಂದು ಸಂವಿಧಾನಿಕ ಹುದ್ದೆ ಅಲ್ಲ, ಇದು ಗೌರವಾನ್ವಿತ ಹುದ್ದೆ. ಈ ನಂದೇನು ಸಂವಿಧಾನಿಕ ಹುದ್ದೆ ಅಲ್ಲ, ನಂದು ಸುಮ್ಮನೆ ಒಂದು ಗೌರವಾನ್ವಿತ ಹುದ್ದೆ ಅಷ್ಟೇ. ಈ ನಂದೇನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.